ಸಾಧನೆ ಮಾಡದೆ ಸತ್ರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ ಅನ್ನೋ ಮಾತುಗಳಿಗೆ ಅನ್ವರ್ಥವಾಗಿ ಆ ಮಾತುಗಳನ್ನ ಸಿದ್ಧಾಂತವಾಗಿರಿಸಿಕೊಂಡು ಬಹಳ ಸರಳ ಸಜ್ಜನಿಕೆ ಮತ್ತು ವಿರಳ ವ್ಯಕ್ತಿತ್ವವನ್ನ ಹೊಂದಿದವರು ಅನ್ನುವ ಜನಪ್ರಿಯತೆಯ ಜೊತೆಗೆ ನಾನೊಬ್ಬ ರಾಜಕಾರಣಿ ಅಲ್ಲ, ನಾನು ರಾಷ್ಟ್ರಕಾರಣಿ ಅನ್ನುವ ಭರವಸೆಯುತ ಮಾತುಗಳನ್ನ ಆಡ್ತಾ ಇರುವಂಥ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕರು ಆಗಿ ಸೇವೆ ಸಲ್ಲಿಸಿದಂಥ ಡಾಕ್ಟರ್ CN ಮಂಜುನಾಥ್ ರಾಜಕೀಯಕ್ಕೆ ಧುಮುಕಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಜನರ ಹೃದಯದಲ್ಲಿರುವಂಥ ಡಾಕ್ಟರ್ CN ಮಂಜುನಾಥ್ ಮತದಾರರನ್ನ ಸೆಳೆಯೋ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ, ಅವ್ರು ಏನ್ ಹೇಳ್ತಾರೆ ಕೇಳೋಣ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಇಂಟ್ರೊಡಕ್ಷನ್ ಮಾಡೋ ಅಗತ್ಯ ಖಂಡಿತವಾಗ್ಲೂ ಇಲ್ಲ, ಔಪಚಾರಿಕವಾಗಿ ಏನೋ ಮಾತನಾಡ್ಬೇಕು ಅಂತ ಹೇಳಿ ನಾವು ಮಾತನಾಡ್ತಾ ಇದ್ವಿ. ಹೇಗಿದ್ದೀರಿ ಸರ್? ಎಲ್ಲ ಚೆನ್ನಾಗಿದ್ದೀನಿ. ಕಳೆದ 12-13 ದಿನದಿಂದ ನಾನು ಎಲ್ಲಾ 8 ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಭೇಟಿ ನೀಡಿದ್ದೇನೆ. ಅಲ್ಲಿ ಬಿಜೆಪಿ ಮತ್ತು JDS ಕಾರ್ಯಕರ್ತರ ಸಭೆ ನಿರಂತರವಾಗಿ ನಡೀತಾ ಇದೆ. ಬಿಜೆಪಿ ಯಾಕೆಂದ್ರೆ ನಾನು ಬಿಜೆಪಿ JDS ಮೈತ್ರಿ ಅಭ್ಯರ್ಥಿಯಾಗಿ NDA ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ನಾನು ಸ್ಪರ್ಧೆ ಮಾಡಿದ್ದೇನೆ. ಹೀಗಾಗಿ ಕಾರ್ಯಕರ್ತರಲ್ಲಿ ಒಂದು ಹೊಸ ಹುರುಪು ಬಂದಿದೆ, ಉತ್ಸಾಹ ಬಂದಿದೆ. ಕೆಲವರೆಲ್ಲ ಹೇಳ್ತಾ ಇದ್ರು, ಸರ್ ನಾವೆಲ್ಲ ಮಲಗಿದ್ವಿ ಈಗ ಎದ್ದಿದ್ದೀವಿ ಅಂತ ಆ ಭಾವನೆ ಹೇಳ್ತಾರೆ. ಸೊ ಇಡೀ ಈ ಪ್ರಚಾರಕ್ಕೆ ಒಂದು ದೊಡ್ಡ ಆಕ್ಸಿಜನ್ ಸಿಕ್ದಂಗಾಗಿದೆ. ಸೊ ಒಂದು ದೊಡ್ಡ ಆನೆ ಬಲ ಬಂದಂತಾಗಿದೆ. ಸರ್ ಮುಂಚೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಒಡನಾಟ ಇತ್ತ ತಮ್ಗೆ? ಅಲ್ಲ, ಇತ್ತು ನನಗೆ. ಯಾಕೆಂದ್ರೆ ಈ ಭಾಗದಲ್ಲಿ ನಾನು ಹಿಂದೆ ಹಲವಾರು ಬಾರಿ, ಯಾಕೆಂದ್ರೆ ಸುಮಾರು ಸ್ನೇಹಿತರಿದ್ದಾರೆ, ಬಂಧುಗಳಿದ್ದಾರೆ. ಸೊ ಹೀಗಾಗಿ ಈಗ ಮಾಗಡಿ ಏನು ಹೊಸದಲ್ಲ, ನಮಗೆ ರಾಮನಗರ ಹೊಸದಲ್ಲ, ಚನ್ನಪಟ್ಟಣ ಹೊಸದಲ್ಲ, ಕನಕಪುರ ಹೊಸದಲ್ಲ, ಬೆಂಗಳೂರು ಗ್ರಾಮಾಂತರ ಅಂದ್ರೆ ಇದು RR ನಗರ ಏನು ಹೊಸದಲ್ಲ. ಅಂದ್ರೆ ಏನಾಯ್ತು, ಇವರೆಲ್ಲ ಸುಮಾರು ಈಗ ಕಳೆದ ನಾನು 18 ವರ್ಷದಲ್ಲಿ ನಿರ್ದೇಶಕನಾಗಿ ಜಯದೇವ ಹೃದ್ರೋಗ ಸಂಸ್ಥೆ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಇವ್ರನ್ನೆಲ್ಲ ಸಂಪರ್ಕ ಆಗಿದೆ. ನಂತರ ಏನಾಯ್ತು, ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಾನು ನಿರಂತರವಾಗಿ ಒಂದು ವರ್ಷ ನಾನು ಮಾಧ್ಯಮಗಳ ಮೂಲಕ ಟಿವಿ ಮೂಲಕ ನಾನು ಮಾತಾಡಿದ್ದೇನೆ. ಹಾಗಾಗಿ ಎಲ್ಲೋಗ್ಲಿ ಜನ ಮುಗಿ ಬೀಳ್ತಾ ಇದ್ದಾರೆ, ಒಂದು ಜನಪ್ರಿಯತೆ ಇದೆ. ಹೌದು ಸರ್, ಈಗ ನಾನ್ ಕೇಳೋಕೆ, ನೀವು ಈ ಮುಂಚೆ ಜಯದೇವದಲ್ಲಿ ಇದ್ದಾಗ ನಿಷ್ಪಕ್ಷಪಾತರಾಗಿದ್ರಿ, ಈಗ ಪಕ್ಷಪಾತಿ ಆಗ್ಬಿಟ್ರ ಅಂತ ಒಂದು ಯೋಚನೆ? ಇಲ್ಲ, ಆ ತರ ಏನಿಲ್ಲ. ಈಗ ಚುನಾವಣೆಗೆ ನಿಂತಿದ್ದೇವೆ, ಇದು ಒಂದು ಸ್ಪರ್ಧೆ. ಆದ್ರೆ ವೈಯಕ್ತಿಕವಾಗಿ ನಾನು ಎಲ್ಲರನ್ನೂ ಪ್ರೀತಿ ಮಾಡ್ತೇನೆ, ವೈಯಕ್ತಿಕವಾಗಿ ಎಲ್ಲರನ್ನೂ ಕೂಡ ಗೌರವಿಸ್ತೇನೆ. ನನ್ನ ಆ ಸ್ನೇಹ ಏನಿದೆ ಅದು ಮುಂದುವರಿಯುತ್ತೆ. ಅಲ್ಲ, ಒಬ್ಬ ಸ್ವತಂತ್ರ ವ್ಯಕ್ತಿತ್ವದವ್ರು ತಾವು, ಹೌದು ಅಲ್ವಾ? ಹಾಗಾಗಿ ಯಾವ್ದೋ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗ್ಬಿಟ್ರ ಅನ್ನೋ ಯೋಚನೆ ಇರುವಂತ ಮನಸ್ಸುಗಳಿಗೆ ಏನ್ ತಮ್ಮ ಉತ್ತರ ಏನು? ಇಲ್ಲ, ಅದಕ್ಕೋಸ್ಕರ ನಮ್ಮ ಹಿಂದೆ ಯಾವ ರೀತಿ ಸಂಬಂಧ ಇತ್ತು, ಹಿಂದೆ ಯಾವ ರೀತಿ ಪ್ರೀತಿ ಇತ್ತು, ಅದನ್ನ ಮುಂದುವರ್ಸ್ಕೊಂಡು ಹೋಗೋಣ. ಬಹಳ ಮುಖ್ಯವಾದದ್ದು. ನಾನು ವೈಯಕ್ತಿಕವಾದ ಟೀಕೆಯನ್ನ ಯಾರನ್ನೂ ಮಾಡ್ಲಿಕ್ಕೆ ಹೋಗಲ್ಲ. ಹಲವಾರು ಬಾರಿ ಹೇಳಿದ್ದೇನೆ, ಟೀಕೆಗಳು ಸಾಯುತ್ತವೆ, ಸಾಧನೆಗಳು ಜೀವಂತವಾಗಿರ್ತವೆ. ಹಾಗಾದ್ರೆ ತಾವು ಸಾಮಾನ್ಯವಾಗಿ ಮಾತನಾಡ್ತಾ ಇರ್ತೀರಿ, ನಾನು ರಾಜಕಾರಣಿ ಅಲ್ಲ ರಾಷ್ಟ್ರಕಾರಣಿ ಅಂತ. ಆದ್ರೆ ರಾಜಕೀಯ ಪಕ್ಷವನ್ನು ಸೇರ್ಪಡೆ ಆಗಿದ್ದೀರಿ. ಏನಂತ ವ್ಯತ್ಯಾಸ ಏನು ಸರ್ ರಾಜಕಾರಣಿ? ಈಗ ರಾಜಕಾರಣಿ ಅಂದ್ರೆ ಯಾವಾಗ್ಲೂ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಸ್ಪಂದಿಸುವಂತದ್ದು, ಅಥವಾ ಚುನಾವಣೆ ಗೆಲ್ಲೋದಕ್ಕೆ ಮಾತ್ರ ತಂತ್ರಗಳನ್ನ ರೂಪಿಸುವಂತದ್ದು. ರಾಷ್ಟ್ರಕಾರಣಿ ಅಂದ್ರೆ ರಾಷ್ಟ್ರದ ಬಗ್ಗೆ ಯೋಚನೆ ಮಾಡುವವರು, ಅಥವಾ ಮುಂದಿನ ಪೀಳಿಗೆಯವ್ರ ಬಗ್ಗೆ ಯೋಚನೆ ಮಾಡುವಂತದ್ದು, ಮತ್ತು ದೂರದೃಷ್ಟಿ ಇರತಕ್ಕಂಥವರು. ಈಗ ಹೇಗಂದ್ರೆ ಈಗಲೂ ಕೂಡ ರಾಜಕೀಯದಲ್ಲಿ ಎಲ್ಲಾ ಪಕ್ಷಗಳಲ್ಲೂ ಕೆಲವು ವಿಶೇಷ ವ್ಯಕ್ತಿಗಳಿದ್ದಾರೆ. ಯಾಕೆಂದ್ರೆ ಮಾತಾಡದೆ ಒಂದು ಏನು ಗಟ್ಟಿಯಾಗಿ ಮಾತಾಡೋದು ಅಥವಾ ಕಿರ್ಚಾಡೋದು, ಸೊ ಅದೇ ಒಂದು ವೃತ್ತಿ ಅಲ್ಲ. ಅಂತದ್ರ ನಡುವೆನೆ ತಾವು ಸ್ಪರ್ಧೆ ಮಾಡ್ತಾ ಇದ್ದೀರಲ್ಲ, ಇದೆಲ್ಲೋ ಕಠಿಣ ಸವಾಲು ಅಂತ ಅನಿಸ್ತಾ ಇದೆಯಾ ಈ ಕಳೆದ 13-14 ದಿನಗಳಿಂದ ತಮ್ಗೆ? ಅಂದ್ರೆ ನಾನು ಪ್ರತಿದಿನ ನನ್ನ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇದೆ. ಯಾವ ಕಾರಣಕ್ಕೆ ಸರ್? ಅಂದ್ರೆ ಜನರು ಸ್ವಯಂ ಪ್ರೇರಿತರಾಗಿ ಮಾತಾಡ್ತಾ ಇದ್ದಾರೆ. ನೀವು ನಿಂತಿದ್ದು ಒಳ್ಳೇದಾಯ್ತು, ನೀವು ಕಂಟೆಸ್ಟ್ ಮಾಡಿದ್ದು ಒಳ್ಳೇದಾಯ್ತು, ನಿಮ್ ಎದುರುಬೇಡಿ, ನಾವೆಲ್ಲ ಇದೀವಿ. ಸೊ ಅದು ಧೈರ್ಯ ತುಂಬ್ತಾ ಇದೆ. ಸೊ ಆಕ್ಸಿಜನ್ ಸಿಗ್ತಾ ಇದೆ. ಹೌದು ಸರ್, ಈಗ ಜನರ ಹೃದಯ ಬಡಿತಕ್ಕೂ ಮತದಾರನ ನಾಡಿ ಮಿಡಿತಕ್ಕೂ ಏನಂತ ವ್ಯತ್ಯಾಸ ಅಂತೀರಿ? ಅಂದ್ರೆ ಏನಾಗುತ್ತೆ, ನಾವು ಹೃದ್ರೋಗ ತಜ್ಞನಾಗಿ ಮತ್ತು ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ರೋಗಿಗಳ ಕೇವಲ ಕಾಯಿಲೆಯ ಲಕ್ಷಣಗಳನ್ನು ಮಾತ್ರ ತಿಳಿದುಕೊಳ್ಳಲ್ಲ ನಾವು.
ಅವರ ಆರ್ಥಿಕ ಹಿನ್ನೆಲೆ ಏನು ಅಂತ ಕೇಳ್ತೇವೆ. ಕರೆಕ್ಟ್. ಯಾಕೆಂದ್ರೆ ನೀವು ಯಾವ ಕೆಟಗರಿ, ನಿಮ್ಗೆ ಜನರಲ್ ವಾರ್ಡ್ ಬೇಕಾ, ಸ್ಪೆಷಲ್ ವಾರ್ಡ್ ಬೇಕಾ, ಆವಾಗ ಹೇಳ್ತಾರೆ ನನ್ನ ಆರ್ಥಿಕ ಪರಿಸ್ಥಿತಿ ಹಾಗೆ ಹೀಗೆ, ನಾವು ಬೆಳೆ ಬೆಳೆದಿದ್ವಿ, ಬೆಳೆ ಹಾಳಾಗೋಯ್ತು, ಅದಕ್ಕೆ ಬೆಳೆಗೆ ಬೆಲೆ ಸಿಗ್ಲಿಲ್ಲ. ಸೊ ಈ ರೀತಿ ಎಲ್ಲಾ ಸಮಗ್ರ ಮಾಹಿತಿ ಸಿಗುತ್ತೆ. ಆಮೇಲೆ ಅವರ ಸಾಮಾಜಿಕ ಹಿನ್ನೆಲೆನೂ ಸಿಗುತ್ತೆ. ನಾವು ಅದು ಆ ಕಡೆ ಈ ಕಡೆ, ಆ ಭಾಗದವರು, ಆ ಸಮುದಾಯದವರು, ಹಾಗೆ ಹೀಗೆ. ಸೊ ನಂತರ ಹೀಗಾಗಿ ವೈದ್ಯರಿಗೆ ಈ ಸಂಪರ್ಕ ಮಾಡುವಾಗ, ರೋಗಿಗಳ ಜೊತೆ ನಾವು ಇಂಟರಾಕ್ಟ್ ಮಾಡುವಾಗ ಕೇವಲ ಕಾಯಿಲೆ ಬಗ್ಗೆ ಮಾಹಿತಿ ಮಾತ್ರ ಸಿಗಲ್ಲ, ಅವರ ಆರ್ಥಿಕ ಅವ್ರ ಊರಲ್ಲಿ ಮತದಾರನ ನಾಡಿ ಮಿಡಿತಕ್ಕೂ ಅದಕ್ಕೂ ಬೇರೆ ಅಷ್ಟು ವ್ಯತ್ಯಾಸ ಇಲ್ಲ ಅಂತ ವ್ಯತ್ಯಾಸ ಇಲ್ಲ. ಬಟ್ ಇಲ್ಲಿ ಏನಾಗುತ್ತೆ, ಚುನಾವಣೆ ಅಂದ್ರೆ ನೀವ್ ಹೇಳಿದ್ರಿ ಪಕ್ಷಕ್ಕೆ ಸೀಮಿತವಾದದ್ದು ಅಂತ. ಬಟ್ ಆದ್ರೆ ಆಯ್ತು, ಚುನಾವಣೆ ಪಕ್ಷಕ್ಕೆ ಸೀಮಿತವಾದದ್ದು ಸರಿ, ಆದ್ರೆ ಅದಕ್ಕೋಸ್ಕರನೇ ನಾವು ನಮ್ಮ ಪ್ರೀತಿ ವಿಶ್ವಾಸವನ್ನ ಕಳ್ಕೋಬಾರ್ದು. ಸೊ ಅಂದ್ರೆ ಜನರ ಸಂಪರ್ಕ ಮೊದಲು ಇತ್ತು ನನಗೆ. ಕಳೆದ 18 ವರ್ಷದಲ್ಲಿ ಸುಮಾರು 75 ಲಕ್ಷ ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೇವೆ. ಆ ಸಂದರ್ಭದಲ್ಲಿ ಒಂದು ರೋಗಿಗೆ 2-3 ಬಂದೇ ಬರ್ತಾರೆ ಅವ್ರ ಜೊತೆ. ಹೀಗಾಗಿ ಈ ಒಡನಾಟದಲ್ಲಿ ಸುಮಾರು 2 ಕೋಟಿ ಜನರ ಸಂಪರ್ಕ ಆಗಿದೆ ನನಗೆ. ಆಗಿದೆ ಅಂದ್ರೆ ನಾವು ಮಾಧ್ಯಮದ ಮೂಲಕ ಬಹುಶಃ 6.5 ಕೋಟಿ ಜನರದ್ದು ಸಂಪರ್ಕ ಆಗಿದೆ. ಅಲ್ಲ, ನಿಜ ತಲುಪಿದೆ. ಅಂದ್ರೆ ನಿಮ್ಮನ್ನ ದೇವ್ರ ತರ ನೋಡ್ತಾ ಇದ್ದಾರೆ. ದೇವ್ರು ಯಾಕೆ ರಾಜಕೀಯಕ್ಕೆ ಬಂದ್ರು ಅಂತ ಬಹಳ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ, ಅಲ್ವಾ ಸರ್? ಅದಕ್ಕೇನಾದ್ರೂ ಉತ್ತರ? ಅಲ್ಲ, ಅದೇನಾಗಿದೆ, ಅಲ್ಲ ಅದು ಪ್ಲಸ್ ಹೌದು, ಮತ್ತೆ ಅದಕ್ಕೆ ಸ್ವಲ್ಪ ಗೊಂದಲನೂ ಇದೆ ಅಂತ ಅನ್ಕೊಳ್ತೀನಿ. ಏನಾಗಿದೆ, ನನ್ನ ಮೇಲೆ ಇರತಕ್ಕಂತ ಅತ್ಯಂತ ಅಗಾಧವಾದಂತ ಪ್ರೀತಿ ಅವ್ರು ಹೇಳ್ತಾ ಇದ್ದಾರೆ, ಅಯ್ಯೋ ಡಾಕ್ಟ್ರು ಪಾಪ ಈ ತರ ಇದ್ರು, ರಾಜಕೀಯದಲ್ಲಿ ಅವ್ರಿಗೇನಾದ್ರು ಬಂದಿದ್ದಾರೆ, ಅವ್ರಿಗೇನಾದ್ರು ಅಪಾಯ ಆಗ್ಬೋದಾ, ಆ ಪ್ರೀತಿಯಿಂದ ಅಭಿಮಾನದಿಂದ ಅದು ಹೇಳ್ತಾ ಇರೋದು. ಸೊ ಆ ರೀತಿ. ಆಮೇಲೆ ನಾನೇನಾಗಿದೆ, ನಾನು ನನ್ನ ಅವಧಿಯನ್ನ ಮುಗಿಸಿ ಬಂದಿದ್ದೇನೆ, ವಿಸ್ತರಿಸಿದ ಅವಧಿಯನ್ನು ಮುಗಿಸಿ ಬಂದಿದ್ದೇನೆ. ಹೀಗಾಗಿ ನಾನು ಬ್ರೇಕ್ ಆಗಿಲ್ಲ ಮಧ್ಯ. ಐ ಗಾಟ್ ಇಟ್ ಸರ್. ನಿಮ್ ಸಮಯದ ಅಭಾವ ಇರೋದ್ರಿಂದ ನಾನು ಕ್ವಿಕ್ ಆಗಿ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಈಗಾಗಲೇ ಬಹಳಷ್ಟು ಸಂದರ್ಶನಗಳನ್ನ ತಾವು ಕೊಟ್ಬಿಟ್ಟಿದ್ದೀರಾ. ಯಾವ ಪ್ರಶ್ನೆಗಳು ತುಂಬಾ ರಿಪೀಟ್ ಆಗ್ತಾ ಇದಾವೆ, ಮತ್ತೆ ನಿಮ್ಗೆ ಯಾವ್ದು ಇರಿಟೇಷನ್ ಆಗುತ್ತೆ, ಮತ್ತೆ ನಿಮ್ಗೆ ಯಾವ್ದು ತುಂಬಾ ಇಷ್ಟವಾಗಿದೆ ಪ್ರಶ್ನೆಗಳು? ಇಲ್ಲ, ಇರಿಟೇಷನ್ ಏನಿಲ್ಲ, ನಾನು ಆತರ ತಗೊಳ್ಳೋದಿಲ್ಲ. ಅಕಸ್ಮಾತ್ ಪ್ರಶ್ನೆ ನನಗೆ ಅದು ಏನಾದ್ರೂ ಮುಜುಗರ ತಂದ್ರು ಕೂಡ ನಾನು ಅದಕ್ಕೆ ಹೌ ಟು ಹ್ಯಾಂಡಲ್ ಇಟ್ ಅನ್ನೋದು. ಮಾತಿನ ಚಿಕಿತ್ಸೆ ಕೂಡ ನಿಮಗೆ ಚೆನ್ನಾಗಿ ಎಮೋಷನಲ್ ಔಟ್ ಬರ್ಸ್ಟ್ ಇಲ್ಲ ನಾನು. ಎಸ್ ಸರ್. ಈಗ ತಾವು ಎಷ್ಟೇ ಕೆಲಸ ಮಾಡಿದ್ರು ಕೂಡ, ಎಷ್ಟೇ ಜನಪ್ರಿಯತೆ ಗಳಿಸ್ಕೊಂಡಿದ್ರು ಕೂಡ, ಈ ರಾಜಕೀಯದ ಗುಣಮಟ್ಟದ ಬಗ್ಗೆ ತಮಗೆ ಬೇಜಾರಿದೆ ಅನ್ನೋದು ನಾನು ಬಲ್ಲೆ. ಅಂಥದ್ರಲ್ಲಿ ಈಗ ತಾವು ಹೇಗೆ ಒಬ್ಬ ಹೊಸ ಅಭ್ಯರ್ಥಿ ಕಣಕ್ಕಿಳಿದಿದ್ದೀರಿ, ಹೊಸ ಅಭ್ಯರ್ಥಿಯಾಗಿದ್ದೀರಿ. ಈಗಾಗಲೇ ಹಾಲಿ ಸಂಸದರು ಮತ್ತೊಮ್ಮೆ ಅಲ್ಲಿ ನಿಂತಾಗ ಈಗಾಗಲೇ ನಾನು ಬಹಳ ಒಳ್ಳೆ ಕೆಲಸ ಮಾಡಿದ್ದೀನಿ, ಕೂಲಿ ಕೇಳ್ತಾ ಇದ್ದೀನ್ರಿ ಅಂತ ಹೇಳುವ ಆತ್ಮವಿಶ್ವಾಸಕ್ಕೂ ಹೊಸ ಅಭ್ಯರ್ಥಿಯ ಆತ್ಮವಿಶ್ವಾಸಕ್ಕೂ ಏನಂತ ವ್ಯತ್ಯಾಸ ಅಂತ ಹೇಳ್ತೀವಿ? ಈಗ ಏನಾಗುತ್ತೆ, ವಿಧಾನಸಭೆ ಚುನಾವಣೆನೇ ಬೇರೆ, ಲೋಕಸಭೆ ಚುನಾವಣೆನೇ ಬೇರೆ. ಕರೆಕ್ಟ್. ಸೊ ಇವಾಗ ಏನಾಗಿದೆ, ಈಗ ನೋಡ್ಬೋದು ನೀವು ಎಲ್ಲಾ ರಂಗದಲ್ಲೂ ಅಷ್ಟೇ. ಈಗ ಕ್ರಿಕೆಟೇ ತಗೊಳ್ಳಿ. ಕರೆಕ್ಟ್. ಈಗ ಹೊಸದಾಗಿ ಬಂದಂತ ಪ್ಲೇಯರು ಫಸ್ಟ್ ಮ್ಯಾಚ್ ಅಲ್ಲೇ ಡಬಲ್ ಸೆಂಚುರಿ ಹೊಡೆದಿರೋರು ಇದ್ದಾರೆ. ಫಸ್ಟ್ ಮ್ಯಾಚ್ ಅಲ್ಲೇ 100 ಹೊಡೆದಿರೋರು ಇದ್ದಾರೆ. ಅದೇ 20-30 ಟೆಸ್ಟ್ ಆಡಿದವರು ಫಸ್ಟ್ ಪಂದ್ಯದಲ್ಲಿ ಪರ್ಫಾರ್ಮೆನ್ಸ್ ಇಲ್ಲದೆ ಇರಬಹುದು. ನೋ ಒನ್ ಕ್ಯಾನ್ ಶೇಕ್ ಯುವರ್ ಕಾನ್ಫಿಡೆನ್ಸ್ ಅಂತೀರಿ. ಮೈ ಕಾನ್ಫಿಡೆನ್ಸ್ ಯುವರ್ ಪಾಸಿಟಿವ್ ಥಿಂಕಿಂಗ್. ಮೈ ಕಾನ್ಫಿಡೆನ್ಸ್ ಲೆವೆಲ್ ಇಸ್ ಪ್ರಿಟಿ ಹೈ. And it is gaining momentum every day. And people are showing love and affection. Most important is in every village. ನೀವು ಪ್ರತಿ ಹಳ್ಳಿಗೆ ಹೋಗಿ 15-20 ಜನ ನಮ್ಮ ಜಯದೇವ ಆಸ್ಪತ್ರೆಯಲ್ಲಿ ನಮ್ಮ ಮೂಲಕ ಚಿಕಿತ್ಸೆ ತೆಗೆದುಕೊಂಡವ್ರು ಇದ್ದಾರೆ. ಈಗಲೂ ಅಷ್ಟೇ ಯಾರೋ ಒಬ್ರು ಸಿಕ್ಕಿದ್ರು, ಸರ್ 25 ವರ್ಷದಿಂದ ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ಮಾಡಿದ್ರಿ ಅಂತ. ನೀವು ನೋಡಕ್ ಬಂದಿಲ್ಲ? ಇಲ್ಲ, ಅದರಲ್ಲಿ 2 ಮಾತಿಲ್ಲ ಸರ್. ಈಗ ಕೊನೆಯದಾಗಿ ಚುರುಕಾದ ಪ್ರಶ್ನೆಗಳು. ನಿಮ್ಮ ದಿನಚರಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಈಗ. ಆಗಿದೆ ಅಲ್ವಾ ಸರ್? ತಾವು ಕೊನೆಯದಾಗಿ ಓದಿದಂತ ಪುಸ್ತಕ ಯಾವುದು? ಕೊನೆಯದಾಗಿ ಓದಿದ ಪುಸ್ತಕ ಒಂದು, ನಾನು ಆಕ್ಚುಲಿ ಈಚೆಗೆ ಪುಸ್ತಕ ಓದಿಲ್ಲ ನಾನು ಯಾವಾಗ್ಲೂ ಅಷ್ಟೇ ಜಾಸ್ತಿ. ಹೌದು. ಇಷ್ಟವಾದ ನಟ ಯಾರು ಸರ್? ಇಷ್ಟವಾದ ನಟ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರು, ಅವ್ರ ಜೊತೆಗೆ ವಿಷ್ಣುವರ್ಧನ್ ಆಲ್ಸೋ, ಅನಂತ್ ನಾಗ್ ಆಲ್ಸೋ, ಅಂಬರೀಶ್ ಅವರು ಆಲ್ಸೋ. ಮೋದಿ ಅವ್ರ ಬಗ್ಗೆ ಒಂದ್ ಮಾತಲ್ಲಿ. ಮೋದಿ ಅವರು ಅವರು ದೂರದೃಷ್ಟಿ ಇರತಕ್ಕಂತ ನಾಯಕ, ನಿಸ್ವಾರ್ಥ ಸೇವೆ ಮಾಡುವಂತವ್ರು, ಮತ್ತು ಈಸ್ ಎ ಗೇಮ್ ಚೇಂಜರ್. ರಾಹುಲ್ ಗಾಂಧಿ ಅದ್ರ ಬಗ್ಗೆ ಏನ್ ಬೇಡ ಅನ್ಸುತ್ತೆ. ಪ್ರಜಾಕೀಯದ ಉಪೇಂದ್ರ ಅವ್ರ ಬಗ್ಗೆ ತಮ್ಮ ಮಾತೇನು? ಒಂದು ವರ್ಡ್ ಅಲ್ಲಿ.
ಅಲ್ಲ, ಉಪೇಂದ್ರ ಅವರು ಕೆಲವು ವಸ್ತು ಸ್ಥಿತಿಯನ್ನ ಅವರ ಚಿತ್ರದ ಮೂಲಕ ಹೇಳ್ತಾರೆ, ನಿಜ ಸ್ಥಿತಿಯನ್ನ ಹೇಳ್ತಾರೆ. ಜನರು ಯಾವ ರೀತಿ ಇದ್ದಾರೆ, ಜನರ ಒಡನಾಟ ಹೇಗಿದೆ, ಅವ್ರ ಜೀವನ ಶೈಲಿ ಹೇಗಿದೆ, ಅವ್ರು ಯಾವ ರೀತಿ ಬದಲಾಗ್ತಾ ಇದ್ದಾರೆ. ದೇವೇಗೌಡರು ಅವರು ಕೂಡ ಒಬ್ಬ ದೂರದೃಷ್ಟಿ ಇರತಕ್ಕಂಥ ನಾಯಕ ಮತ್ತು ಯಾವಾಗಲೂ ದೇಶದ ಬಗ್ಗೆ ಚಿಂತನೆ ಮತ್ತು ಅಗಾಧವಾದ ಅನುಭವ ಇದೆ ಅವರಿಗೆ. ಅವರು ಕೂಡ ಸಿಕ್ಕಂತ ಕಡಿಮೆ ಅವಧಿಯಲ್ಲಿ ಅವರು T20 ಪಾಲಿಟಿಷಿಯನ್, T20 ಕ್ರಿಕೆಟ್ ಹೇಳ್ತೀವಲ್ಲ, ಕಡಿಮೆ ಅವಧಿನಲ್ಲಿ ಜಾಸ್ತಿ ರನ್ ಹೊಡೆದಿದ್ದಾರೆ. ನಿಮ್ಮ ಸ್ಫೂರ್ತಿದಾಯಕ ಮಾತುಗಳು ಹೀಗೆ ಇರಲಿ. ರಾಜಕೀಯಕ್ಕೆ ಹೋದ ತಕ್ಷಣ ನಿಮ್ಮ ವ್ಯಕ್ತಿತ್ವವು ಇನ್ನಷ್ಟು ಜಾಸ್ತಿ ಆಗ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.